ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಪುಲಿಗೆರೆಯ ಸೋಮನಾಥ ಬರೆದಂತಹ ಶತಕ ಸಾಹಿತ್ಯ, ಈ ಶತಕ ಸಾಹಿತ್ಯದ ಕೆಲವೊಂದು ಪದ್ಯ ಭಾಗಗಳ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನಿಮಗೆಲ್ಲ ಗೊತ್ತಿದೆ, ಪುಲಿಗೆರೆಯ ಸೋಮನಾಥ ಕವಿ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರ ಕಾಲ ಕ್ರಿಸ್ತಶಕ 14ನೇ ಶತಮಾನ. ಇವರು ಯಲಬುರ್ಗಿ ತಾಲೂಕಿನ ಹುಲಿಯಗುಡ್ಡ ಅಂದರೆ ಪುಲಿಗೆರೆಯವರು ಅಂತ ಹೇಳ್ತಾರೆ. ಹಾಗೆ ಪುಲಿಗೆರೆಯ ಸೋಮನಾಥ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಇವುಗಳಲ್ಲಿ ಮುಖ್ಯವಾಗಿ ಸೋಮೇಶ್ವರ ಶತಕ ಮತ್ತು ಕನ್ನಡ ಶತಕ ಅನ್ನುವಂಥದ್ದು. ಈ ಶತಕ ಅಂದರೆ ಇದರಲ್ಲಿ ಸಾಮಾನ್ಯವಾಗಿ ಈ ಪದ್ಯ ಸಂಖ್ಯೆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ 100 ಪದ್ಯಗಳು ಇರ್ತವೆ. ಇದು ಇದರ ಮೊದಲ ಲಕ್ಷಣ. ಆನಂತರ ಸೋಮನಾಥ ಕವಿ ಸಾಮಾನ್ಯವಾಗಿ ಈ ಶತಕಗಳ ಮೂಲಕ ಭಕ್ತಿ ಇರ್ಬೋದು, ಜ್ಞಾನ, ವೈರಾಗ್ಯ, ತತ್ವ, ನೀತಿ, ಶೃಂಗಾರ, ಸ್ತುತಿ, ಹಾಗೆ ಮಹಾತ್ಮರ ಸ್ತೋತ್ರಗಳಿರ್ಬೋದು, ಮಹಿಮಾತಿಶಯಗಳ ವರ್ಣನೆ ಇರ್ಬೋದು, ಇವುಗಳೇ ಶತಕದ ವಸ್ತುಗಳಾಗಿವೆ. ಹಾಗೆ ವ್ಯಕ್ತಿಯ ಚಾರಿತ್ರ್ಯ ಶುದ್ಧಿ ಇರಬೇಕು ಅನ್ನುವಂಥದ್ದು, ಸಮಾಜದ ಸ್ವಾಸ್ಥ್ಯ ಅಂದರೆ ಸಮಾಜ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು, ಹಾಗೆ ಭಕ್ತಿ ಭಾವಗಳ ಉದ್ದೀಪನ ಮಾಡುವಂಥದ್ದು, ಅರಿವಿನ ವಿಸ್ತರಣೆ, ಪ್ರತಿಪಾದನೆ ಮಾಡುವಂಥದ್ದು ಈ ಶತಕಗಳ ಉದ್ದೇಶ. ಹಾಗೆ ಸಮಾಜದಲ್ಲಿ ಅವಿಭಾಜ್ಯ ಅಂಗವಾಗಿರುವಂಥ ಕೆಲವೊಂದು ಜವಾಬ್ದಾರಿಗಳು ಹೇಗೆ ಇರಬೇಕು, ಅಂತಹ ಜವಾಬ್ದಾರಿಗಳನ್ನು, ಆ ಕರ್ತವ್ಯಗಳನ್ನು ಯಾರ್ಯಾರು ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಈ ಶತಕಗಳಲ್ಲಿ ಸೋಮನಾಥ ಕವಿ ವರ್ಣಿಸ್ತಾ ಹೋಗ್ತಾರೆ. ಹಾಗೆ ನಿಜವಾದ ಮಂತ್ರಿಗೆ ಇರಬೇಕಾದಂಥ ಲಕ್ಷಣ, ಹಾಗೆ ರಾಜನಿಗೆ ಇರಬೇಕಾದಂತಹ ಜವಾಬ್ದಾರಿಗಳು, ದೇವರ ಅನುಗ್ರಹದಿಂದ ಕಾಲಾನುಕ್ರಮದಲ್ಲಿ ಹಾಗೆ ಸ್ವಾಭಾವಿಕವಾಗಿ ಆಗುವಂತಹ ಬದಲಾವಣೆಗಳ ಕುರಿತಾಗಿಯೂ ಕೂಡ ಈ ಶತಕದಲ್ಲಿ ಪುಲಿಗೆರೆ ಸೋಮನಾಥ ಕವಿ ವಿವರಿಸ್ತಾ ಹೋಗ್ತಾರೆ. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತಾಗ ಸುಖಿ ಸಮಾಜದ ನಿರ್ಮಾಣವಾಗ್ತದೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಪುಲಿಗೆರೆ ಸೋಮನಾಥ ಕವಿ ಕೊಡ್ತಾರೆ. ಈಗ ನಾವು ಮೊದಲಿಗೆ ಈ ಶತಕವನ್ನು, ಈ ಪದ್ಯ ಭಾಗವನ್ನು ನೋಡುವ. ಪ್ರಜೆಯಂ ಪಾಲಿಸಬಲ್ಲೊಡಾತನರಸಂ ಕೈಯಾಸಿಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತ ತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಪುಲಿಗೆರೆಯ ಸೋಮನಾಥ ತನ್ನ ಸೋಮೇಶ್ವರ ಶತಕದಲ್ಲಿ ನೀತಿ ಬೋಧನೆ ಅಥವಾ ತತ್ವ ಪ್ರತಿಪಾದನೆಯನ್ನು ಈ ಭಾಗದಲ್ಲಿ ವಿವರಿಸ್ತಾರೆ. ವೈವಿಧ್ಯಮಯವಾದಂತಹ ಬದುಕನ್ನು ಬೋಧನೆ ಅಥವಾ ತತ್ವ ಪ್ರತಿಪಾದನೆ ಅನ್ನುವಂಥದ್ದು, ಹೇಗೆ ಒಂದು ಬದುಕಿನಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ತತ್ವಗಳ ಮೂಲಕ ಪ್ರತಿಪಾದಿಸ್ತಾ ಹೋಗ್ತಾರೆ. ದೊರೆಯಾದವನು, ಮಂತ್ರಿಯಾದವನು, ತಂದೆ ತಾಯಿಯನ್ನು ಯಾವ ರೀತಿ ನೋಡಿಕೊಳ್ಳಬೇಕು, ಭಕ್ತನಾದವನು ಹೇಗಿರಬೇಕು, ಸೈನಿಕನಾದವನು, ಬ್ರಾಹ್ಮಣ ಹೇಗಿರಬೇಕು, ಇವುಗಳನ್ನು ಈ ಭಾಗದಲ್ಲಿ ವಿವರಿಸ್ತಾರೆ. ಪ್ರಜೆಯಂ ಪಾಲಿಸಬಲ್ಲೊಡಾತನ ರಸಂ ಅಂದರೆ ಪ್ರಜೆಗಳನ್ನು ಯಾರು ಚೆನ್ನಾಗಿ ಪ್ರೀತಿಯಿಂದ ಅವರ ಬಗ್ಗೆ ಯಾರು ಕಾಳಜಿ ತೋರಿ ಅವರನ್ನು ರಕ್ಷಿಸುವನೋ, ಯಾರು ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೋ ಆತನೇ ದೊರೆ. ಹಾಗೆ ಇನ್ನು ಮಂತ್ರಿ ಹೇಗೆ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ. ಕೈಯಾಸೆ ಅಂದರೆ ಕೈಯಲ್ಲಿ ಲಂಚವನ್ನು ತೆಗೆದುಕೊಳ್ಳುವಂಥದ್ದು. ಯಾರು ಲಂಚಕ್ಕೆ ಆಸೆ ಪಡುವುದಿಲ್ಲವೋ ಆತನೇ ಯೋಗ್ಯನಾದಂತಹ ಮಂತ್ರಿಯಾಗಿದ್ದಾನೆ. ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ. ಯಾರು ತನ್ನ ತಂದೆ ತಾಯಿಯನ್ನು, ಯಾರು ಮುಪ್ಪಿನಲ್ಲಿ ಇರುವಂತಹ ತಂದೆ ತಾಯಿಗಳನ್ನು ಅಥವಾ ತಂದೆ ತಾಯಿಯರನ್ನು ಯಾರು ಸಲಹಬಲ್ಲನೋ, ಯಾರು ಚೆನ್ನಾಗಿ ನೋಡಿಕೊಳ್ಳುತ್ತಾನೋ ಆತನೇ ಧರ್ಮಿಷ್ಠನಾದವನು. ಧರ್ಮವನ್ನು ಆಚರಿಸುವವನಲ್ಲ. ಯಾರು ತನ್ನ ಮನೆಯಲ್ಲಿ ಇರುವಂತಹ ತನ್ನನ್ನು ಹೆತ್ತಂತಹ ತಂದೆ ತಾಯಿಯನ್ನು ಯಾರು ಚೆನ್ನಾಗಿ ನೋಡಿಕೊಳ್ಳುತ್ತಾನೋ ಆತನೇ ನಿಜವಾದ ಧರ್ಮಿಷ್ಠ ಅಂತ ಇಲ್ಲಿ ಪುಲಿಗೆರೆಯ ಸೋಮನಾಥ ಹೇಳ್ತಾರೆ. ಹಾಗೆ ಇನ್ನು ಭಜಕ ಯಾರು, ಭಕ್ತ ಯಾರು ಅನ್ನುವಂಥದ್ದನ್ನು ಹೇಳ್ತಾರೆ. ದೈವದ ಭಕ್ತಿಯುಳ್ಳೊಡೆ ಆತ ಭಜಕಂ.
ದೈವದಲ್ಲಿ ಅಥವಾ ದೇವರಲ್ಲಿ ಯಾರಿಗೆ ನಿಜವಾದಂತಹ ಪರಿಶುದ್ಧವಾದಂತಹ ಭಕ್ತಿ ಯಾವನಿಗೆ ಇದೆಯೋ ಆತ ನಿಜವಾದ ಭಕ್ತ. ಆಡಂಬರದ ಪೂಜೆಯನ್ನು, ಆಡಂಬರದ ಸೇವೆಯನ್ನು ಮಾಡುವವನು ಆಡಂಬರ ಖರ್ಚನ್ನು ಮಾಡುವವನು ಅಲ್ಲ. ನಿಜವಾದ ಭಕ್ತ ಅವನಲ್ಲ. ಪರಿಶುದ್ಧ ಹೃದಯದಲ್ಲಿ ಯಾರು ದೇವರನ್ನು ಪೂಜಿಸ್ತಾನೋ, ದೇವರಲ್ಲಿ ಯಾರಿಗೆ ಭಕ್ತಿ ಇದೆಯೋ ಆತನೇ ಭಕ್ತನಾಗಿದ್ದಾನೆ. ಹಾಗೆ ಭಟಂ ನಿರ್ಭೀತ ತಾನಾದವಂ. ಭಟ ಅಂದರೆ ಸೈನಿಕ ನಿರ್ಭೀತನಾಗಿರಬೇಕು, ಅಂದರೆ ನಿರ್ಭಯನಾಗಿರಬೇಕು. ಭಯವುಳ್ಳವನಾದರೆ ಆತನಿಗೆ ಸೈನಿಕನಾಗಿರಲು ಆಗುವುದಿಲ್ಲ, ಸಾಧ್ಯವಿಲ್ಲ. ಧೈರ್ಯಶಾಲಿಯಾಗಿರಬೇಕು ಭಟನಾದವನು. ನಿರ್ಭಯನಾದವನೇ ಸೈನಿಕನು. ಹಾಗೆ ದ್ವಿಜನಾಚಾರತೆ ಉಳ್ಳವಂ. ಆಚಾರ ಉಳ್ಳವನೇ ದ್ವಿಜ ಅಂದರೆ ಬ್ರಾಹ್ಮಣ. ಒಮ್ಮೆ ತಾಯಿಯ ಹೊಟ್ಟೆಯಲ್ಲಿ ಬ್ರಾಹ್ಮಣರಿಗೆ 2 ಜನ್ಮ ಅಂತ ಹೇಳ್ತಾರೆ. ಒಂದು ಸಲ ತಾಯಿಯ ಹೊಟ್ಟೆಯಿಂದ ಹೊರಗೆ ಬರುವಾಗ ಅದು ಒಂದು ಜನ್ಮ, ಇನ್ನೊಂದು ಉಪನಯನವಾದ ನಂತರ 2ನೇದು ಜನ್ಮ ಅಂತ ಹೇಳ್ತಾರೆ. ಅಂದರೆ ಬ್ರಾಹ್ಮಣನಾದರೆ ಸಾಕಾಗುವುದಿಲ್ಲ, ಬ್ರಾಹ್ಮಣನಾದವನಿಗೆ ಒಳ್ಳೆಯ ನಡತೆ ಉಳ್ಳವನಾಗಿರಬೇಕು. ಯಾರಲ್ಲಿ ಜಾತಿ ಸೂಚಕವಾಗಿ ಇಲ್ಲಿ ಹೇಳುವುದಿಲ್ಲ ಸೋಮನಾಥ ಕವಿ. ಇಲ್ಲಿ ಯಾರು ಒಳ್ಳೆಯ ನಡತೆಯನ್ನು ಹೊಂದಿರುತ್ತಾರೋ ಆತನೇ ಬ್ರಾಹ್ಮಣ ಅನ್ನುವಂಥದ್ದನ್ನು ಈ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಮುಂದೆ ತೆರನಂ ಕಾಣದ ತಾಣದಲ್ಲಿ ಕಪಟಂಗಳ್ ಮಾಳ್ಪರಿರ್ಪಲ್ಲಿ ನಿಷ್ಠುರ ಭಾಷಾ ನೃಪದಲ್ಲಿ ನಿಂದೆ ಬರಿದೇ ಬರ್ಪಲ್ಲಿ ಅನ್ನೋದಕಂ ಕಿರಿದಾದಲ್ಲಿ ರಿಪುವ್ರಜಂಗಳೆಡೆಯುಳ್ ದುಸ್ಸಂಗ ದುರ್ಗೋಷ್ಠಿಯಲ್ಲಿರಿಸಲಲ್ಲಿರ್ದೊಡೆ ಹಾನಿಯೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ನಿಮಗೆಲ್ಲ ಗೊತ್ತಿದೆ, ಪುಲಿಗೆರೆ ಸೋಮನಾಥ ಕವಿಯ ಅಂಕಿತ ನಾಮ ಶ್ರೀ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಇಲ್ಲಿ ಈ ಪದ್ಯ ಭಾಗದಲ್ಲಿ ಹೇಳ್ತಾರೆ, ವ್ಯಕ್ತಿ ಯಾವ ಸ್ಥಳಗಳಲ್ಲಿ ವ್ಯವಹರಿಸಬೇಕು, ಯಾರ ಸಹವಾಸದಲ್ಲಿ ಹೇಗೆ ಇರಬೇಕು ಅನ್ನುವುದನ್ನು ಈ ಶತಕದಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಪುಲಿಗೆರೆ ಸೋಮನಾಥ ಹೇಳ್ತಾ ಹೋಗ್ತಾರೆ. ಪರಿಚಯವಿಲ್ಲದ ಸ್ಥಳ, ತೆರನಂ ಕಾಣದ ತಾಣದಲ್ಲಿ, ಪರಿಚಯವಿಲ್ಲದ ಸ್ಥಳದಲ್ಲಿ, ಹಾಗೆಯೇ ಕಪಟಂಗಳ್ ಮಾಳ್ಪರಿರ್ಪಲ್ಲಿ, ಯಾರು ಮೋಸ ಮಾಡುವವರು ಇರುತ್ತಾರೋ ಅಲ್ಲಿ, ನಿಷ್ಠುರ ಭಾಷಾ ನೃಪದಲ್ಲಿ, ಅಂದರೆ ಇಲ್ಲಿ ನಿಷ್ಠುರವಾಗಿ ಯಾವಾಗಲೂ ಕೂಡ ನಿಷ್ಠುರೋಕ್ತಿಯನ್ನು ಆಡುವಂತಹ ರಾಜ ಇದ್ದಲ್ಲಿಯೂ ಕೂಡ, ನಿಷ್ಠುರೋಕ್ತಿ ಕೆಟ್ಟ ಮಾತುಗಳನ್ನು ಆಡುವಂತಹ, ತಡೆದುಕೊಳ್ಳಲು ಆಗದೇ ಇರುವಂತಹ ಮಾತುಗಳನ್ನು ಆಡುವಂತಹ ರಾಜ ಇರುವಲ್ಲಿಯೂ ಕೂಡ, ಹಾಗೆಯೇ ನಿಂದೆ ಬರಿದೇ ಬರ್ಪಲ್ಲಿ, ವ್ಯರ್ಥವಾದಂತಹ ನಿಂದೆಗಳು, ವ್ಯರ್ಥವಾದಂತಹ ಅಪವಾದಗಳು ಬರುವಂತಹ ಸ್ಥಳಗಳಲ್ಲಿಯೂ, ಅನ್ನೋದಕಂ ಕಿರಿದಾದಲ್ಲಿ, ಉದಕ ಅಂದರೆ ನೀರು, ಅನ್ನ ಮತ್ತು ನೀರಿಗೆ ಕೊರತೆಯಾದಂತಹ ಕಡೆಯಲ್ಲಿಯೂ, ರಿಪುವ್ರಜಂಗಳಂ ಎಡೆಯೊಳ್, ರಿಪುವ್ರಜಗಳು, ರಿಪು ಅಂದರೆ ಶತ್ರುಗಳು, ವ್ರಜ ಅಂದರೆ ಗುಂಪು, ಶತ್ರುಗಳ ಮಧ್ಯದಲ್ಲಿಯೂ, ಹಾಗೆ ದುಸ್ಸಂಗ ದುರ್ಗೋಷ್ಠಿಗಳು ಇರುವಲ್ಲಿಯೂ, ದುಷ್ಟರ ಸಂಘ, ಕೆಟ್ಟವರ ಸಹವಾಸದಲ್ಲಿಯೂ, ದುಷ್ಟರ ಗುಂಪಿನಲ್ಲಿಯೂ ನಾವು ಇರಬಾರದು ಅಂತ ಹೇಳ್ತಾರೆ. ಒಂದು ವೇಳೆ ಇಂತಹ ಸ್ಥಳಗಳಲ್ಲಿ ಇದ್ದರೆ ಕೆಡುಕುಂಟಾಗುತ್ತದೆ. ಅಂದರೆ ವ್ಯರ್ಥವಾಗಿ ಬರುವಂತಹ ಅಪವಾದಗಳು ಇರ್ಬೋದು. ಪರಿಚಯವಿಲ್ಲದೆ ಇರುವಂತಹ ಸ್ಥಳಗಳಲ್ಲಿಯೂ ಕೂಡ ನಾವು ಹೋಗಬಾರ್ದು. ನಾವು ಒಂಟಿಯಾಗಿ ಅಂತಹ ಸ್ಥಳಗಳಲ್ಲಿ ಅಥವಾ ಅಂತಹ ಊರುಗಳಲ್ಲಿ ಇರಬಾರದು. ಹಾಗೆ ಮೋಸಗಾರರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಂಥವರ ಗುಂಪಿನಲ್ಲಿಯೂ ಕೂಡ ಇರಬಾರ್ದು. ಹಾಗೆ ಒಬ್ಬ ರಾಜನಾದವನು ನಿಜವಾಗಿ ಅವನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಬೇಕು. ರಾಜನಾದವನ ಕರ್ತವ್ಯವೇ ಪ್ರಜೆಗಳನ್ನು ನೋಡಿಕೊಳ್ಳುವಂಥದ್ದು. ಆದರೆ ಸದಾಕಾಲ ಯಾವಾಗಲೂ ಪ್ರಜೆಗಳನ್ನು ಬೈತಾ ಇರುವಂತಹ ರಾಜ ಇರುವಂತಹ ಸ್ಥಳದಲ್ಲಿಯೂ ಇರಬಾರ್ದು. ಅದು ನಿಜವಾಗಿ ಅಲ್ಲಿ ವ್ಯರ್ಥವಾಗಿ ಅಪರಾಧ ಬರುವಂತಹ ಸ್ಥಳ. ಇಂತಹ ರಾಜರು ಇದ್ದಂತಹ ಸ್ಥಳದಲ್ಲಿ ನಮಗೆ ಅಪವಾದ ಕೂಡ ಬರ್ಬೋದು.
ನಿಂದೆಯೂ ಕೂಡ ಬರ್ಬೋದು. ಹಾಗೆ ಅನ್ನ ನೀರಿಗೆ ಎಲ್ಲಿ ಕೊರತೆ ಇರ್ತದೋ ಅಂತಹ ಸ್ಥಳಗಳಲ್ಲಿಯೂ ಕೂಡ ನಾವು ನಿಲ್ಲಬಾರದು. ಶತ್ರುಗಳಿರುವಂತಹ ಸ್ಥಳಗಳಿರ್ಬೋದು, ಕೆಟ್ಟವರ ಸಹವಾಸ ಅಥವಾ ದುಷ್ಟರ ಗುಂಪು ಎಲ್ಲೆಲ್ಲಿ ಇರ್ತದೋ ಅಲ್ಲಿ ನಾವು ಇರಬಾರ್ದು. ಒಂದು ವೇಳೆ ನಮಗೆ ತಿಳಿದು ಅಂಥವರ ಸಂಘದಲ್ಲಿ ಇದ್ದರೆ ನಮಗೆ ಕೇಡು ತಪ್ಪದು ಅನ್ನುವಂಥದ್ದನ್ನು ಈ ಶತಕ ಭಾಗ ವಿವರಿಸ್ತದೆ. ಜಡನಂ ಮೂರ್ಖನಂ ಕೋಪಿಯಂ ಪಿಸುಣನಂ ದುರ್ಮಾರ್ಗ್ಯಂ ಪೆಂಡಿರಂ ಬಡಿದುಂ ಬೈವನಂ ನೆಂಟರ್ ಉಣ್ಣಲ್ ಉಡಲುಂಟಾಗಿರ್ದುದಂ ತಾಳದ ಕಡು ಪಾಪಿಷ್ಠನ ಜಾಣ್ಮೆ ಇಲ್ಲದವನ ಅನಿಷ್ಟಂ ಮಾಳ್ಪನಂ ನೋಡಿಯುಂ ನುಡಿಸಲ್ ಸಜ್ಜನರು ಒಲ್ವರೇ ಹರಹರ ಶ್ರೀ ಚೆನ್ನಸೋಮೇಶ್ವರ. ಇಲ್ಲಿ ಸುಜನರಾದವರು ಅಂದರೆ ಒಳ್ಳೆಯ ಜನರು ಯಾರನ್ನು ಕಂಡರೂ ಕೂಡ ಮಾತನಾಡಿಸಲು ಇಷ್ಟಪಡುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸೋಮನಾಥ ಕವಿ ಹೇಳ್ತಾರೆ. ಯಾರನ್ನು ಅಂದರೆ ಜಡನಂ ಸೋಮಾರಿಯನ್ನು, ಮೂರ್ಖನನ್ನು, ಕೋಪಿಯಂ ಕೋಪಿಷ್ಠನನ್ನು, ಪಿಸುಣನಂ ಚಾಡಿ ಮಾತನ್ನು ಹೇಳುವವನನ್ನು, ದುರ್ಮಾರ್ಗ್ಯಂ ಕೆಟ್ಟ ಮಾರ್ಗದಲ್ಲಿ ನಡೆಯುವವನನ್ನು, ಪೆಂಡಿರಂ ಬಡಿದು ಬೈವನಂ ಯಾವಾಗಲೂ ಕೂಡ ಹೆಂಡತಿಯನ್ನು ಬೈದು ಬಡಿಯುವವನನ್ನು, ಹಾಗೆ ಜಾಣ್ಮೆ ಇಲ್ಲದವ ಉಣಲುಂ ಉಡಲುಂ ಉಂಟಾಗಿರ್ದುದಂ ತಾಳದ ಕಡು ಪಾಪಿಷ್ಠನ ಅಂದರೆ ಯಾರಲ್ಲಿ ಉಣ್ಣುವುದಕ್ಕೂ ಉಡುವುದಕ್ಕೂ ಅನುಕೂಲವಿರುವಂತಹ ನೆಂಟರನ್ನು ನೋಡಿ ಸೈರಿಸದ ಪಾಪಿಯು, ಜಾಣ್ಮೆ ಜಾಣತನ ಇಲ್ಲದವನನ್ನು, ಅನಿಷ್ಟಂ ಮಾಳ್ಪನಂ ಕೆಟ್ಟದನ್ನು ಮಾಡುವವನನ್ನು, ಇವರಂ ನೋಡಿಯಂ ನುಡಿಸಲ್ ಸಜ್ಜನರು ಒಲ್ಲುವುದಿಲ್ಲ ಅಂದರೆ ಇಷ್ಟಪಡುವುದಿಲ್ಲ. ಇವರನ್ನು ಸುಜನರು ಕಂಡರೂ ಕೂಡ ಮಾತನಾಡಿಸುವುದಕ್ಕೆ ಇಷ್ಟಪಡುವುದಿಲ್ಲ. ಅಂದರೆ ಇಂತಹ ಕೆಟ್ಟ ಸ್ವಭಾವವನ್ನು ಉಳ್ಳಂತಹ ಯಾರನ್ನೂ ಕೂಡ ಒಳ್ಳೆಯ ವ್ಯಕ್ತಿಯಾದವನು ಆತನನ್ನು ಮಾತನಾಡಿಸಲು ಬಯಸುವುದಿಲ್ಲ. ಮುಂದಿನ ಭಾಗದಲ್ಲಿ ಸೋಮನಾಥ ಕವಿ ಈ ಶತಕ ಭಾಗದಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ನೆಗ್ರೋಧ ಬೀಜಂ ಕೆಲಂ ಸಿಡಿದುಂ ಪೆರ್ಮರನಾಗದೆ ಎಳೆಗರುಂ ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ ದೈವದೊಲ್ಮೆ ಇರಲಾ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ ಹರಹರ ಶ್ರೀ ಚೆನ್ನಸೋಮೇಶ್ವರ. ಇಲ್ಲಿ ಕವಿ ಹೇಳ್ತಾರೆ, ಹೇಗೆ ನಾವು ಯಾವುದೇ ಒಂದು ಸಣ್ಣ ವಸ್ತುವನ್ನು ಕೂಡ ಅದು ಬೇಡದ್ದು ಅಂತ ನಾವು ಭಾವಿಸುವುದಲ್ಲ. ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ವ್ಯಕ್ತಿತ್ವ ಇರ್ತದೆ ಅನ್ನುವಂಥದ್ದನ್ನು ಈ ಶತಕ ಭಾಗ ಹೇಳ್ತದೆ. ಇಲ್ಲಿ ಉಡು ರಾಜಂ, ಉಡು ಅಂದರೆ ನಕ್ಷತ್ರಗಳ ರಾಜನಾದಂತಹ ಚಂದ್ರ ಕಳೆಗುಂದಿ ಪೆರ್ಚದಿಹನೆ, ನಿಮಗೆಲ್ಲ ಗೊತ್ತಿರ್ಬೋದು. 15 ದಿವಸಕ್ಕೆ ಅದರ ಕಾಂತಿ ಹೆಚ್ಚಾಗ್ತಾ ಹೋಗ್ತದೆ, 15 ದಿವಸಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗಳ ನೀವು ನೋಡಿರ್ಬೋದು. ಅಮಾವಾಸ್ಯೆ ಬಂದಾಗ ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದ ಹಾಗೆ ಈ ಚಂದ್ರ ಕಾಣಿಸ್ತದೆ. ಅದೇ ರೀತಿ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುತ್ತದೆ. ಅಂದರೆ ಅಮಾವಾಸ್ಯೆಯ ಹೊತ್ತಿಗೆ ಅಥವಾ ಕೃಷ್ಣ ಪಕ್ಷದಲ್ಲಿ ಕಳೆ ಇಲ್ಲದೇ ಇರುವಂತಹ ಚಂದ್ರನಲ್ಲಿ ಕಳೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ, ಆತನ ಕಾಂತಿ ಹೆಚ್ಚದೇ ಇರುವುದೇ. ಹಾಗೆ ನೆಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ, ಬಹಳ ಸಣ್ಣದಾಗಿರುವಂತಹ ಆಲದ ಬೀಜ ನೆಗ್ರೋಧ ಬೀಜಂ, ಇದು ಸಿಡಿದು ಎಲ್ಲಿಯೋ ನೆಲದ ಮೇಲೆ ಬಿದ್ದು ಮೊಳಕೆ ಬಂದು ದೊಡ್ಡ ಮರವಾಗ್ತದೆ. ಅಂದರೆ ಆಲದ ಮರದ ಬೀಜ ಅಂತ ಅದನ್ನು ನಿರ್ಲಕ್ಷಿಸಲಿಕ್ಕಾಗೋದಿಲ್ಲ. ಅದು ಎಲ್ಲಿಯಾದರೂ ನೆಲದಲ್ಲಿ ಬಿದ್ದರೆ ಅದಕ್ಕೆ ತಕ್ಕಂತಹ ಸೂಕ್ತವಾದಂತಹ ವಾತಾವರಣ ಸಿಕ್ಕಿದರೆ ಅದು ದೊಡ್ಡ ಮರವಾಗಿ ಬೆಳೆಯುತ್ತದೆ. ಹಾಗೆ ಎಳೆಗರುಂ ಎತ್ತಾಗದೆ, ಎಳೆಯದಾದಂತಹ ಗಂಡು ಕರುವು ಅದು ಬೆಳೆದು ದೊಡ್ಡ ಗೂಳಿಯಾಗುತ್ತದೆ. ಹಾಗೆ ಮಿಡಿ ಪಣ್ಣಾಗದೆ, ಸಣ್ಣ ಹೀಚುಕಾಯಿ ಬಲಿತು ದೊಡ್ಡ ಹಣ್ಣಾಗುವುದಿಲ್ಲವೇ. ಹಾಗೆಯೇ
ಬಡವಂ ಬಲ್ಲಿದನಾಗದೆ ದೈವದ ಒಲ್ಮೆ ಇರಲ್ ಕಾಲಾನುಕಾಲಕ್ಕೆ. ಅಂದರೆ ಒಂದಾನೊಂದು ಕಾಲಕ್ಕೆ ಯಾವಾಗ ದೇವರ ದಯೆ ಇದ್ದಾಗ ಒಂದಾನೊಂದು ಕಾಲಕ್ಕೆ ಬಡವನೂ ಕೂಡ ಬಲ್ಲಿದನಾಗುತ್ತಾನೆ, ಶ್ರೀಮಂತನಾಗುತ್ತಾನೆ. ಹಾಗಾಗಿ ಬಡವರು ಚಿಂತೆ ಮಾಡುವುದಲ್ಲ, ಯೋಚನೆ ಮಾಡಿ ಹಾಳಾಗುವುದಲ್ಲ, ತಮ್ಮ ಜೀವನವನ್ನು ಅರ್ಧಕ್ಕೆ ಕೊನೆಗೊಳಿಸುವುದಲ್ಲ. ಕಾಲಾನುಕಾಲಕ್ಕೆ ಹೇಗೆ ಉಡುರಾಜನು ಕಳೆಗುಂದಿ ಪೆರ್ಚುತ್ತಾನೋ ಅದೇ ರೀತಿ ನೆಗ್ರೋದ ಬೀಜವು ಸಿಡಿದು ಪೆರ್ಮರವಾಗುವುದೋ ಹಾಗೆ ಎಳೆಗರು ಎತ್ತಾಗುವುದಿಲ್ಲವೇ? ಅದೇ ರೀತಿ ಮಿಡಿಯಾದದ್ದು ಹಣ್ಣಾಗುವುದಿಲ್ಲವೇ? ಅದೇ ರೀತಿ ಕಾಲಾನುಕಾಲಕ್ಕೆ ದೈವದ ಒಲುಮೆ ಇದ್ದಾಗ ಬಡವನೂ ಕೂಡ ಬಲ್ಲಿದನಾಗುತ್ತಾನೆ ಎಂದು ಇಲ್ಲಿ ಸೋಮನಾಥ ಕವಿ ಹೇಳ್ತಾರೆ. ಮುಂದಿನ ಪದ್ಯಭಾಗದಲ್ಲಿ ಏನು ಹೇಳ್ತಾರೆ ಅಂತ ನೋಡುವ. ಈ ಶತಕ ಭಾಗದಲ್ಲಿ ನಾವು ಯಾವತ್ತೂ ಕೂಡ ನೀಚನಾದವನಿಗೆ, ಕೆಟ್ಟವನಾದವನಿಗೆ ಅಥವಾ ಮೂರ್ಖನಾದವನಿಗೆ ಬುದ್ಧಿ ಮಾತನ್ನು ಹೇಳಲು ಹೋಗಬಾರದು. ಅವರಿಗೆ ಬುದ್ಧಿ ಮಾತನ್ನು ಹೇಳುವುದು ಮೂರ್ಖತನ ಅನ್ನುವಂಥದ್ದನ್ನು ಈ ಪದ್ಯಭಾಗದಲ್ಲಿ ನಾವು ಗಮನಿಸಬಹುದು. ಇಲ್ಲಿ ಹೇಳ್ತಾರೆ, ಸೋಮನಾಥ ಕವಿ ಹೇಳ್ತಾರೆ, ಪಿಡಿಯಲ್ ಸಿಂಗವ ಮತ್ಸರಂ ಬಿಡುವುದೇ, ದುರ್ಗಂಧ ಮೇಲಾದಿಯೊಳ್ ತೊಡೆಯಲ್ ನಾರದೆ, ನಾಯಬಾಲ ಸೆಡೆಯಂ ಕಟ್ಟಲ್ಕೆ ಚಿನ್ನಪ್ಪುದೆ, ಸುಡುಚೇಳಂ ತೆಗೆಯಲ್ಕೆ ಸುಮ್ಮನಿಹುದೆ, ಏನೇನೆಂದೊಡೆ ಇಷ್ಟಾದೊಡಂ ಬಿಡ ತನ್ನಂದವ ನೀಚ ತಾಂ ಹರಹರ ಶ್ರೀ ಚೆನ್ನಸೋಮೇಶ್ವರ. ಇಲ್ಲಿ ಪಿಡಿಯಲ್ ಸಿಂಗವ ಮತ್ಸರಂ ಬಿಡುವುದೇ, ಸಿಂಗ ಅಂದರೆ ಸಿಂಹಕ್ಕೆ ದ್ವೇಷ ಸ್ವಭಾವ ಬಿಟ್ಟರೆ ಅದರಲ್ಲಿ ಪ್ರೀತಿಯ ಸ್ವಭಾವ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪಿಡಿಯಲ್ ಸಿಂಗವ ಮತ್ಸರಂ ಬಿಡುವುದೇ, ನೀವೇನೋ ಅದನ್ನು ಪ್ರೀತಿಯಿಂದ ಆ ಸಿಂಹವನ್ನು ಹಿಡಿದು ಪ್ರೀತಿಸಿದರೆ ಅದು ಮಾತ್ರ ತನ್ನ ದ್ವೇಷವನ್ನು ಬಿಡುವುದಿಲ್ಲ, ಏನಾದರೂ ಕೆಟ್ಟದ್ದನ್ನು ಮಾಡಿಯೇ ಮಾಡ್ತದೆ. ಸಿಂಹವನ್ನು ಪ್ರೀತಿಯಿಂದ ಹಿಡಿದರೆ ಅದು ದ್ವೇಷವನ್ನು ಬಿಡುವುದೇ. ದುರ್ಗಂಧ ಮೇಲಾದಿಯೊಳ್ ತೊಡೆಯಲ್ ನಾರದೆ, ದುರ್ವಾಸನೆ ಉಳ್ಳಂತಹ ಪದಾರ್ಥ ಯಾವುದೋ ಹಳಸಿದ ಹಾಳಾದಂಥ ಯಾವುದೋ ಒಂದು ಪದಾರ್ಥ ಇರ್ಬೋದು, ಅದಕ್ಕೆ ಏಲಕ್ಕಿ ಅಥವಾ ಏನೇನೋ ಹಾಕಿ ಅದನ್ನು ಸುವಾಸನೆ ಬರೆಸಿದರೆ ಆ ಪದಾರ್ಥಗಳ ಮೇಲೆ ಇಂತಹ ಸುವಾಸನೆಯುಳ್ಳಂತಹ ಕೆಲವೊಂದನ್ನು ಹಾಕಿದರೆ ಅದು ಅದರ ನಾಥವನ್ನು ಬಿಡುವುದಿಲ್ಲ, ಅಂದರೆ ದುರ್ವಾಸನೆಯನ್ನು ಬಿಡುವುದಿಲ್ಲ. ತೊಡೆಯಲ್ ನಾರದೆ, ಯಾವುದು ದುರ್ಗಂಧ ಮೇಲಾದಿಯೊಳ್, ಅದರ ಮೇಲೆ ದುರ್ಗಂಧ ಬರ್ತಾ ಇರುವಂತಹ ಪದಾರ್ಥದ ಮೇಲೆ ಏಲಕ್ಕಿ ಇರ್ಬೋದು ಅಥವಾ ಬೇರೆ ಬೇರೆ ಪರಿಮಳಭರಿತವಾದಂತಹ ಯಾವುದೇ ಒಂದು ಪದಾರ್ಥವನ್ನು ಹಾಕಿದರೂ ಕೂಡ ಅದು ತನ್ನ ದುರ್ಗಂಧವನ್ನು ಬಿಡಲು ಸಾಧ್ಯವಿಲ್ಲ. ಹಾಗೆಯೇ ನಾಯಬಾಲ ಸೆಡೆಯಂ ಕಟ್ಟಲ್ಕೆ ಚೆನ್ನಪ್ಪುದೆ, ನಾಯಬಾಲ ಡೊಂಕಾದಂತಹ ನಾಯಬಾಲವನ್ನು ನೇರ ಮಾಡ್ತೇನೆ ಅಂತ ಒಂದು ಪೈಪಿನ ಒಳಗೆ ಅಥವಾ ಒಂದು ಕೋಲಿಗೆ ಕಟ್ಟಿದರೆ ಅದು ಡೊಂಕು ಬುದ್ಧಿಯನ್ನು ಬಿಡುವುದಿಲ್ಲ ಅಂತೆ. ಹಾಗೆ ಏನೇನೆಂದೊಡೆ ಎಷ್ಟಾದೊಡಂ ಬಿಡ ತನ್ನಂದವ ನೀಚಂ, ಅಂದರೆ ಏನೇನೇ ಹೇಳಿದರೂ ಕೂಡ, ಹೇಗೆ ಎಷ್ಟೇ ಬುದ್ಧಿವಾದದ ಮಾತನ್ನು ಹೇಳಿದರೂ ಕೂಡ ಆತ ತನ್ನ ನೀಚ ಸ್ವಭಾವವನ್ನು ಬಿಡುವುದಿಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ, ಸುಡುಚೇಳಂ ತೆಗೆಯಲ್ಕೆ ಸುಮ್ಮನಿಹುದೆ, ಅಂದರೆ ಒಂದು ಬೆಂಕಿಗೆ ಬಿದ್ದು ಸುಡ್ತಾ ಇರುವಂತಹ ಚೇಳನ್ನು ಪಾಪ ಕಂಡು ಅದನ್ನು ಕೈಯಿಂದ ತೆಗೆದು ಅಯ್ಯೋ ನಾನು ಬದುಕಿಸ್ತೇನೆ, ಅದು ನರಳಾಡ್ತಾ ಉಂಟು ಬೆಂಕಿಯಲ್ಲಿ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಕೈಯಿಂದ ಬೆರಳಿನಿಂದ ತೆಗೆದಾಗ ಅದು ತನ್ನ ಕಚ್ಚುವ ಸ್ವಭಾವವನ್ನು ಬಿಡುವುದಿಲ್ಲ ಅಂತೆ. ಅದು ನನ್ನನ್ನು ಬದುಕಿಸಿದ ಅಂತ ಅದು ಆತನನ್ನು ಸುಮ್ಮನೆ ಬಿಡುವುದಿಲ್ಲ, ಅವನಿಗೆ ಕಚ್ಚಿಯೇ ಕಚ್ಚುತ್ತದೆ, ಅಂದರೆ ಹಿಡಿಯುವಾಗ ಕಚ್ಚುತ್ತದೆ. ಅದೇ ರೀತಿ ನೀಚನಿಗೆ ನೀವು ಎಷ್ಟು ಹೇಳಿದರೂ ಕೂಡ, ಎಷ್ಟೇ ಮಾಡಿದರೂ ಕೂಡ ಆತ ತನ್ನ ನಿಜವಾದ ಬುದ್ಧಿ, ಆ ನೀಚ ಬುದ್ಧಿಯನ್ನು, ಕೆಟ್ಟ ಬುದ್ಧಿಯನ್ನು ಆತ ಬಿಡುವುದಿಲ್ಲ ಅನ್ನುವಂಥದ್ದನ್ನು ಈ ಶತಕದಲ್ಲಿ ನಾವು ಗಮನಿಸ್ಬೋದು. ಮುಂದಿನ ಶತಕದಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಅತಿ ಗಂಭೀರನು, ಉದಾರ ಧೀರನು, ಮಹಾಸಂಪನ್ನನು, ಸತ್ಯಾತ್ಮನು, ಊರ್ಜಿತ ನಾನಾಲಿಪಿ ಭಾಷೆಯೊಳ್ ಪರಿಚಿತಂ, ಲಂಚಕ್ಕೆ ಕೈ ನೀಡದಂ, ವೃತ್ತಿ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಂಗಳಂ ಬಲ್ಲವಂ,
ಪತಿ ಕಾರ್ಯಂ ವರಮಂತ್ರಿಯೈ ಹರಹರ ಶ್ರೀ ಚೆನ್ನಸೋಮೇಶ್ವರ. ಅಂದರೆ ಈ ಭಾಗದಲ್ಲಿ ಮಂತ್ರಿಯಾದವನು ಹೇಗಿರಬೇಕು, ಶ್ರೇಷ್ಠನಾದಂಥ ಮಂತ್ರಿಯ ಗುಣಲಕ್ಷಣಗಳು ಯಾವುದಿರಬೇಕು ಅನ್ನುವಂಥದ್ದನ್ನು ಈ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಈ ಮಂತ್ರಿಯ ಬಗ್ಗೆ ಬೇರೆ ಬೇರೆ ಕಡೆಯಲ್ಲಿಯೂ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಮುಂದಿನ ಪದ್ಯ ಭಾಗದಲ್ಲಿ ಅದನ್ನು ಹೇಳ್ತಾರೆ. ಇಲ್ಲಿ ಅತಿ ಗಂಭೀರನು, ಬಹಳ ಗಂಭೀರವಾಗಿಯೂ, ಉದಾರಿಯಾಗಿಯೋ, ಧೀರನು ಧೈರ್ಯಶಾಲಿಯಾಗಿಯೋ, ಮಹಾಸಂಪನ್ನ ಗುಣಶಾಲಿಯಾಗಿಯೋ, ಸತ್ಯಸಂಧನಾಗಿಯೋ, ಸತ್ಯಾತ್ಮನೂರ್ಜಿತ ಸತ್ಯಸಂಧನಾಗಿಯೋ, ನಾನಾ ಲಿಪಿ ಭಾಷೆಯೊಳ್ ಪರಿಚಿತಂ ಅಂದರೆ ಅನೇಕ ಭಾಷೆಗಳನ್ನು ಲಿಪಿಗಳನ್ನು ಆತ ಕಲಿತವನಾಗಿಯೋ, ಲಂಚಕ್ಕೆ ಕೈ ನೀಡದಂ ಲಂಚಕ್ಕೆ ಆಸೆ ಪಡೆದವನಾಗಿಯೋ, ವೃತ್ತಿ ಸದ್ಧರ್ಮ ಅಂದರೆ ವೃತ್ತಿಯ ಬಗೆಗೆ ಹಾಗೆ ನಿಯಮವುಳ್ಳವನು, ವೃತ್ತಿಯಲ್ಲಿ ಹಾಗೆ ಆತನಿಗೆ ಇರಬೇಕಾದಂತಹ ನೀತಿ ನಿಯಮಗಳು ಯಾವುವು ಅವುಗಳೆಲ್ಲವನ್ನೂ ಕೂಡ ಆತ ತಿಳಿದವನಾಗಿಯೋ, ಧರ್ಮ ವಿಚಾರವುಳ್ಳವನಾಗಿಯೋ, ಚತುರೋಪಾಯಗಳಂ ಬಲ್ಲವಂ 4 ಬಗೆಯ ಉಪಾಯಗಳಿವೆ ಅಂತೆ, ಆ ಉಪಾಯಗಳನ್ನು ಅವನು ತಿಳಿದುಕೊಂಡಿರಬೇಕು. ಹಾಗೆ ಪತಿ ಕಾರ್ಯಂ ವರ ಮಂತ್ರಿಯೇ, ಪತಿ ಕಾರ್ಯ ತನ್ನ ಸ್ವಾಮಿ ಕಾರ್ಯದಲ್ಲಿ ಆಸಕ್ತಿ ಉಳ್ಳವನಾಗಿಯೂ ಇರುವವನೇ ಶ್ರೇಷ್ಠನಾದ ಮಂತ್ರಿ. ಇವು ಯಾವುದೇ ಗುಣಗಳು ಇಲ್ಲದೇ ಇರುವಂಥವನು ಮಂತ್ರಿಯಾಗಲು ಸಾಧ್ಯವಿಲ್ಲ. ಆತ ಮಂತ್ರಿಯಾದವನು ಇಂಥವನ್ನು ತಿಳಿದಿರಬೇಕು. ಅವನು ಗಂಭೀರವಾಗಿರಬೇಕು, ಚೆಲ್ಲಿ ಸ್ವಭಾವ ಇರಬಾರ್ದು ಅವನಲ್ಲಿ, ಉದಾರಿಯಾಗಿರಬೇಕು, ಜಿಪುಣನಾಗಿರುವಂಥದ್ದಲ್ಲ. ಹಾಗೆ ಧೈರ್ಯಶಾಲಿ ಪುಕ್ಕಲ ಸ್ವಭಾವ ಇರುವುದಲ್ಲ, ಗುಣಶಾಲಿ ಆಗಿರಬೇಕಾದ ಸತ್ಯಸಂಧನಾಗಿರಬೇಕು, ಪದೇ ಪದೇ ಸುಳ್ಳು ಹೇಳ್ತಾ ಇರುವಂಥದ್ದಲ್ಲ. ಅಂತಹ ಮಂತ್ರಿಗಳನ್ನು ಒಪ್ಪುವುದೂ ಕೂಡ ಇಲ್ಲ ಜನ. ಹಾಗೆ ನಾನಾ ಭಾಷೆಗಳನ್ನು ಆತ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾನೆ ಅವನು. ಹಾಗಾಗಿ ಅಲ್ಲಲ್ಲಿಯ ಭಾಷೆಗಳನ್ನು ಕೂಡ ಅಲ್ಲಲ್ಲಿಯ ಆ ಊರಿನ ಇರ್ಬೋದು, ಜಿಲ್ಲೆಯ ಇರ್ಬೋದು, ಅಲ್ಲಿಯ ಭಾಷೆಗಳನ್ನು ಕೂಡ ಆತ ಕಲಿತುಕೊಂಡಿರಬೇಕು, ಆ ಲಿಪಿಗಳನ್ನು ಕಲಿತುಕೊಂಡಿರಬೇಕು. ಹಾಗೆ ಲಂಚಕ್ಕೆ ಆಸೆ ಪಡೆದವನಾಗಿರಬೇಕು ಮಂತ್ರಿಯಾದವನು, ನಿಯಮ ಉಳ್ಳವನಾಗಿರಬೇಕು, ಧರ್ಮಬದ್ಧನಾಗಿರಬೇಕು, ಧರ್ಮ ವಿಷಯಗಳನ್ನು ಅವುಗಳ ವಿಚಾರಗಳನ್ನು ಅವನು ತಿಳಿದುಕೊಂಡಿರಬೇಕು. ಹಾಗೆ ಅನೇಕ ರೀತಿಯ ಉಪಾಯಗಳನ್ನು ಕೂಡ ಅವನು 4 ಬಗೆಯ ಉಪಾಯಗಳನ್ನು ಕೂಡ ತಿಳಿದುಕೊಂಡಿರಬೇಕು. ಹಾಗೆ ತನ್ನ ಸ್ವಾಮಿಯಾದವನು ತನ್ನ ಒಡೆಯನ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವನಾಗಿರಬೇಕು. ಇದನ್ನೂ ಕೂಡ ಇದೇ ಶ್ರೇಷ್ಠವಾದ ಮಂತ್ರಿಯ ಲಕ್ಷಣಗಳು ಅನ್ನುವಂಥದ್ದನ್ನು ಸೋಮನಾಥ ಕವಿ ಹೇಳ್ತಾರೆ. ಮುಂದಿನ ಭಾಗದಲ್ಲಿ ನೋಡಿ, ಇರಿಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗು ಆರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದು ಅರಿಷಡ್ವರ್ಗಗಳಂ ಗೆಲ್ವೊಡೆ ತೆರಬಲ್ಲರ್ ಪೊಣೆಯಪ್ಪುದೇ ಹರಹರ ಶ್ರೀ ಚೆನ್ನಸೋಮೇಶ್ವರ. ಇರಿಯಲ್ ಬಲ್ಲೊಡೆ ಅಂದರೆ ಯುದ್ಧ ಮಾಡುವುದಕ್ಕೆ, ಅಂದರೆ ಯಾರು ಎಂತಹ ಹೊಣೆಯನ್ನು ಅರಿತಿದ್ದರೆ ಮಾತ್ರ ಇಂಥದ್ದು ಆಗಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಯಾರ್ಯಾರಿಗೆ ಅಂತಹ ಅರ್ಹತೆಗಳು, ಯಾರ್ಯಾರಿಗೆ ಅಂತಹ ಯೋಗ್ಯತೆಗಳು ಇರುವುದೋ ಅಂಥವ್ರು ಮಾತ್ರ ಅಂಥವರಿಗೆ ಮಾತ್ರ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಸೋಮನಾಥ ಹೇಳ್ತಾರೆ. ಇರಿಯಲ್ ಬಲ್ಲೊಡೆ ವೀರನಾಗು, ನಿನಗೆ ಯುದ್ಧವನ್ನು ಮಾಡುವುದಾದರೆ ಮಾತ್ರ, ಯುದ್ಧವನ್ನು ತಿಳಿದಿದ್ದರೆ ಮಾತ್ರ, ಅಂದರೆ ಬಾಣದಿಂದ ಚುಚ್ಚುವುದಾದರೆ ಮಾತ್ರ, ಚೂರಿಯಿಂದ ಚುಚ್ಚುವುದಾದರೆ ಮಾತ್ರ, ಅಂತಹ ಒಂದು ಧೈರ್ಯ ಇದ್ದರೆ ಮಾತ್ರ, ಅಂದರೆ ಯುದ್ಧ ಮಾಡುವಾಗ ಏನೆಲ್ಲ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ನಿನಗೆ ಯುದ್ಧ ಇರಿಯಲು ಬಲ್ಲೊಡೆ, ಚುಚ್ಚುವುದು ನಿನಗೆ ತಿಳಿದಿದ್ದರೆ ಮಾತ್ರ, ಯುದ್ಧ ಮಾಡುವುದನ್ನು ಗೊತ್ತಿದ್ದರೆ ಮಾತ್ರ ನೀನು ವೀರನಾಗು, ನೀನು ಸೈನಿಕನಾಗು. ಹಾಗೆಯೇ ನಾನಾ ವಿಧವಾದಂತಹ ಚಮತ್ಕಾರಗಳನ್ನು ತಿಳಿದವನು, ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು. ಅಂದರೆ ನಿಮಗೆಲ್ಲ ಗೊತ್ತಿದೆ, ಮಂತ್ರಿಯಾಗುವವರು ನಾನಾ ರೀತಿಯ ತಂತ್ರಗಳನ್ನು ಮಾಡಬೇಕಾಗ್ತದೆ, ನಾನಾ ರೀತಿಯ ಚಮತ್ಕಾರಗಳನ್ನು ಮಾಡಬೇಕಾಗ್ತದೆ. ಇವತ್ತಿದ್ದ ಚಮತ್ಕಾರ ನಾಳೆ ಇರುವುದಿಲ್ಲ. ಅದಕ್ಕೆಲ್ಲ ಅವನು ಕೂಡ, ಮಂತ್ರಿಯಾದವನು ಕೂಡ ಅದೆಲ್ಲವನ್ನು ಅರಿತುಕೊಂಡವನು ಮಾತ್ರ. ಅಂದರೆ ಅವನು ಮಂತ್ರಿಯಾಗುವಾಗ ಬೇರೆಯವರು ಇರ್ತಾರೆ ಅಲ್ಲಿ, ಉಪಮಂತ್ರಿಗಳಿರ್ಬೋದು, ಅಥವಾ ಶಾಸಕರು ಇರ್ಬೋದು, ಅಥವಾ ಬೇರೆ ಬೇರೆಯವರಿಗೆ ರಾಜಕೀಯಕ್ಕೆ ಸಂಬಂಧಿಸಿದವರು ಇರ್ಬೋದು. ಹಾಗಾಗಿ ಯಾವಾಗ ಏನೇನು ಬದಲಾಗ್ತದೋ ಆ ಬದಲಾವಣೆಗೆ ಸರಿಯಾಗಿ ನಾನಾ ರೀತಿಯ ಚಮತ್ಕಾರಗಳನ್ನು ತಿಳಿದವನೇ ಮಂತ್ರಿಯಾಗಬೇಕು. ಹಾಗೆ ವಿಭುವಾಗು ಆರೆಂದೊಡಂ ಕೋಪಮಂ ತೊರೆಯಲ್ಬಲ್ಲೊಡೆ, ಅಂದರೆ ವಿಭುವಾಗು ರಾಜನಾದವನಿಗೆ ಏನಿರಬೇಕಂದ್ರೆ, ಯಾರು ಏನು ಹೇಳಿದರೂ ಕೂಡ ಕೋಪ ಮಾಡಿಕೊಳ್ಬಾರ್ದವನು.
ತಾಳ್ಮೆಯಿಂದ ಇರಬೇಕು. ರಾಜನಾಗುವುದು ಅಥವಾ ಪ್ರಧಾನಮಂತ್ರಿ ಆಗುವುದಂದರೆ ಅಷ್ಟು ಸುಲಭವಲ್ಲ ಅದು. ಬೇರೆ ಬೇರೆ ರೀತಿಯ ಜನರಿರ್ತಾರೆ, ಅವರೆಲ್ಲರೂ ಏನೇನೋ ಹೇಳ್ತಾ ಇರ್ತಾರೆ. ಅವರ ಆ ಒಂದು ಮೂರ್ಖತನ ಇರ್ಬೋದು ಜನರದು, ಅಥವಾ ಏನೇನೋ ಬೇಡದೇ ಇರುವಂಥ ಅಪವಾದಗಳನ್ನು ಮಾಡುವವರು ಇರ್ಬೋದು. ಅಂಥವರನ್ನು ಯಾರು ಏನು ಹೇಳಿದರೂ ಕೂಡ ಕೋಪಿಸಿಕೊಳ್ಳದೇ ಇರುವಂತಹ ಗುಣ ರಾಜನಾದವನಲ್ಲಿ, ಮುಖ್ಯಮಂತ್ರಿ ಆದವನಲ್ಲಿ ಇರಲೇಬೇಕು. ಅಥವಾ ಯಾರು ನಾಯಕತ್ವವನ್ನು ವಹಿಸಿಕೊಂಡಿರ್ತಾರೋ ಅವರಲ್ಲಿ ಇಂತಹ ಗುಣಗಳು ಇರಬೇಕು. ಯಾರು ಏನೆಂದರೂ ಕೂಡ ಕೋಪಿಸಿಕೊಳ್ಳದೆ ತಾಳ್ಮೆಯಿಂದ ಇರುವವನೇ ದೊರೆಯಾಗಬೇಕು. ಕ್ಷಣ ಕ್ಷಣಕ್ಕೂ ಪಿತ್ತ ನೆತ್ತಿಗೆ ಇರುವವನು ಅಥವಾ ಕ್ಷಣ ಕ್ಷಣಕ್ಕೂ ಕೋಪ ಬರುವವನನ್ನು ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಅಥವಾ ರಾಜನನ್ನಾಗಿ ಮಾಡಬಾರ್ದು, ಪ್ರಧಾನಮಂತ್ರಿಯನ್ನಾಗಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾರು ಏನಂದರೂ ಕೂಡ ತಾಳ್ಮೆಯಿಂದ ಇರುವವನೇ ದೊರೆಯಾಗಬೇಕು. ಹಾಗೆಯೇ ಯಾರು ಯೋಗಿಯಾಗಬೇಕು ಅನ್ನೋದನ್ನು ಹೇಳ್ತಾರೆ. ಯಾರ್ಯಾರು ಯೋಗಿ ಆಗುವುದಲ್ಲ, ಸನ್ಯಾಸಿಗಳಾಗುವುದಲ್ಲ, ಅಥವಾ ಸ್ವಾಮೀಜಿಗಳಾಗುವುದಲ್ಲ. ಎಂಥವರು ಸನ್ಯಾಸಿಗಳಾಗಬೇಕು ಅಂದರೆ, ಎಂಥವರು ಯೋಗಿಗಳಾಗಬೇಕು ಅಂದರೆ ಅರಿಷಡ್ವರ್ಗಗಳನ್ನು ಗೆಲ್ಲುವ ಸಾಮರ್ಥ್ಯ. ಅರಿಷಡ್ವರ್ಗ ಅಂದರೆ ನಿಮಗೆ ಎಲ್ಲ ಗೊತ್ತಿರ್ಬೋದು. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲವೂ ಕೂಡ ಅರಿಷಡ್ವರ್ಗಗಳೇ. ಇದು ಆಗಾಗ ಸಮಸ್ಯೆ ಮಾಡ್ತಾ ಇರ್ತದೆ. ಈ ಸಮಸ್ಯೆ ಮಾಡುವಂತಹ ಅರಿಷಡ್ವರ್ಗಗಳನ್ನು ಯಾರು ಗೆಲ್ಲುತ್ತಾರೋ ಆತನೇ, ಅಂತಹ ಗೆಲ್ಲುವ ಸಾಮರ್ಥ್ಯವುಳ್ಳವನು ಮಾತ್ರ ಯೋಗಿಯಾಗಬೇಕು. ಹಾಗೆ ತೆರಬಲ್ಲರ್ ಪೊಣೆಯಪ್ಪುದೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ತೆರಬಲ್ಲರ್ ಅಂದರೆ, ತೆರ ಅಂದರೆ ದಂಡ. ತನ್ನ ಕೈಯಿಂದ ಯಾರು ದಂಡ ತೆರುವಂತಹ ಯೋಗ್ಯತೆ ಉಳ್ಳವನೋ ಆತ ಇನ್ನೊಬ್ಬರು ಮಾಡುವಂತಹ ಸಾಲಕ್ಕೆ ಹೊಣೆಯಾಗಬೇಕು. ಅಂದರೆ ನಮ್ಮಲ್ಲಿ ಜಾಮೀನು ಹಾಕೋದು ಅಂತ ಕೇಳಿರ್ಬೋದು. ಜಾಮೀನು ಹಾಕುವವನಿಗೆ ಆತನಲ್ಲಿಯೂ ಕೂಡ ಅಷ್ಟೇ ಸಂಪತ್ತಿರಬೇಕು. ಇಲ್ಲದಿದ್ದರೆ ಎಲ್ಲಿಯಾದರೂ ಅವನು, ಯಾರಿಗೆ ನಾವು ಜಾಮೀನು ಹಾಕಿರ್ತೀವೋ ಆತ ಮಾಡಿದಂತಹ ಸಾಲವನ್ನು ಕಟ್ಟದೇ ಹೋದಾಗ ನಮ್ಮದು ಹಿಡ್ಕೊಂಡು ಹೋಗ್ತಾರೆ. ಯಾರು ಜಾಮೀನು ಹಾಕಿರ್ತಾರೋ ಅವರದ್ದು ಎಲ್ಲವನ್ನು ಹಿಡ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಕ್ರಮವನ್ನು ಬಲ್ಲವರೇ ಹೊಣೆಗಾರರಾಗಿರಬೇಕು. ಮತ್ತೆ ಬಂದು ನನಗೆ ಗೊತ್ತಿರಲಿಲ್ಲ, ನನ್ನ ಮನೆಯನ್ನು ಯಾಕೆ ತಗೊಂಡು ಹೋಗ್ತೀರ ಅಂತ ಜಾಮೀನ್ದಾರ ಹೇಳುವುದಲ್ಲ. ಜಾಮೀನು ಹಾಕುವ ಮೊದಲೇ ಅವನು ಆ ದಂಡವನ್ನು ತೆರಲು ಅವನು ಸಿದ್ಧನಿದ್ದರೆ ಮಾತ್ರ, ಯೋಗ್ಯನಾಗಿದ್ದರೆ ಮಾತ್ರ, ತನ್ನ ಕೈಯಿಂದ ದಂಡ ತೆರುವಂತಹ ಯೋಗ್ಯತೆ ಉಳ್ಳವನೇ ಮತ್ತೊಬ್ಬರು ಮಾಡುವಂತಹ ಸಾಲಕ್ಕೆ ಹೊಣೆಯಾಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಯಾರು ಸೋಮನಾಥ ಕವಿ ಹೇಳ್ತಾರೆ. ಇನ್ನು ಕೊನೆಯ ಭಾಗ ನೋಡೋಣ. ಪೊಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೆ, ಕಡು ಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿಯಂ ಮೀಯದೆ, ಗುಡಪಾನಂಗಳೊಳ್ ಅದ್ದೆ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಇಲ್ಲಿ ಸೋಮನಾಥ ಕವಿ ಹೇಳ್ತಾರೆ, ಯಾವ ರೀತಿ ಅಂದರೆ ಮನಸ್ಸು ಅಥವಾ ನಮ್ಮ ಆತ್ಮ ಇದನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕು ಅನ್ನುವಂಥದ್ದನ್ನು ಈ ಶತಕ ಭಾಗದಲ್ಲಿ ನೋಡ್ತೇವೆ. ಒಳಗೆ ನಾವು ಕಲ್ಮಶವನ್ನು ತುಂಬಿಕೊಂಡು, ಪೊಡೆಯೊಳ್ ತುಂಬಿರೆ ಪಂಕ, ಹೊಟ್ಟೆಯ ಒಳಗೆ, ಪೊಡೆ ಅಂದರೆ ಹೊಟ್ಟೆಯ ಒಳಗೆ ತುಂಬಿರೆ ಪಂಕ ಅಂದರೆ ಕೆಸರು. ಆ ಕೆಸರನ್ನು ತುಂಬಿಕೊಂಡು ಅಂದರೆ ಕಲ್ಮಶ ಭಾವಗಳನ್ನು ಒಳಗಡೆ ಇಟ್ಟುಕೊಂಡು, ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೆ, ಮೇಲೆ ಸ್ನಾನ ಮಾಡಿದಾಗ ಆತ ಶುದ್ಧನಾಗುವುದಿಲ್ಲ. ಮೈಯ ಕೊಳೆ ಮಾತ್ರ ಹೋಗ್ತದೆ, ಒಳಗಿನ ಕೊಳೆ ಹೋಗುವುದಿಲ್ಲ. ಇದರಲ್ಲಿ ಸ್ನಾನ ಮಾಡಿದರೆ ಒಳಗೆ ಕ್ಲೀನಾಗಿರಬೇಕು. ಒಳಗೆ ಕ್ಲೀನಾಗುವುದು ಹೇಗೆ? ಸೋಪ್ ವಾಟರನ್ನು ನುಂಗಿ ಬಿಡುವುದಾ, ಅಥವಾ ಇಡೀ ಸೋಪನ್ನೇ ನುಂಗಿ ಬಿಡುವುದಾ? ಒಳಗೆ ಕ್ಲೀನ್ ಆಗಬೇಕು ಅಂತ ಇದ್ದರೆ, ಒಳಗಿನ ಕೆಸರು ಹೋಗಬೇಕಂದ್ರೆ ಕೆಸರು ಹೋಗಬೇಕಾದ್ರೆ ಮನಸ್ಸು ಪರಿಶುದ್ಧತೆಯಲ್ಲಿ ಇರಬೇಕು. ಮನಸ್ಸಿನಲ್ಲಿ ಒಳ್ಳೆಯ ಗುಣಗಳನ್ನು ತುಂಬಿಕೊಂಡರೆ ಮಾತ್ರ ಹೊರಗೆ ತೊಳೆದಾಗ ಏನಾಗ್ತದೆ, ಹೊರಗೂ ಒಳಗೂ ಪರಿಶುದ್ಧವಾಗ್ತದೆ. ಬಹಳ ಹಾಗೆ ಏನು ಹೇಳ್ತಾರೆ, ಮುಂದೆ ಹೇಳ್ತಾರೆ, ಕಡುಪಾಪಂ ಬಲು ಮೀಯಲಾತ ಶುಚಿಯೇ. ಕಡುಪಾಪಗಳನ್ನು ಮಾಡಿದವನು ಅನೇಕ ತೀರ್ಥ ಸ್ನಾನಗಳನ್ನು, ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದೇನೆ, ನನ್ನೆಲ್ಲ ಪಾಪ ಹೋಯಿತು ಅಂತ ಹೇಳಲಿಕ್ಕಾಗುವುದಿಲ್ಲ. ಕಡುಪಾಪಗಳನ್ನು ಮಾಡಿದವನು, ಕೆಟ್ಟ ಕೆಲಸವನ್ನು ಮಾಡಿದವನು ಎಷ್ಟೇ ತೀರ್ಥ ಸ್ನಾನ ಮಾಡಿದರೂ ಕೂಡ ಆತ ಶುದ್ಧನಾಗುವುದಿಲ್ಲ. ಉದಾಹರಣೆ ಹೇಳ್ತಾರೆ ಇಲ್ಲಿ,
ಕಾಗೆಗಳ ಗುಂಪು ಶುಚಿಯೇ ಕಾಕಾಳಿಯಮ್ಮೀಯದೆ ಹೇಳ್ತಾರೆ ಇಲ್ಲಿ ಯಾವುದು ಪುಲಿಗೆರೆ ಸೋಮನಾಥ ಕವಿ ಹೇಳ್ತಾರೆ. ಕಾಗೆಗಳ ಗುಂಪು, ಕಾಕ ಅಳಿ ಅಂದರೆ ಗುಂಪು, ಕಾಕಾಳಿ ಕಾಗೆಗಳ ಗುಂಪು ಸ್ನಾನ ಮಾಡುವುದಿಲ್ಲವೇ? ಅದು ಹೋಗಿ ಹೇಲೆಲ್ಲ ತಿಂದ್ಕೊಂಡಿರ್ತದೆ. ಅದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿತಂತ ಕ್ಲೀನ್ ಆಗುವುದೇ? ಅವುಗಳು ಕೂಡ ಸ್ನಾನ ಮಾಡುವುದಿಲ್ಲವೇ? ಹಾಗಾಗಿ ಕೆಟ್ಟ ಪಾಪವನ್ನು ಮಾಡಿದವನು ಯಾವುದೇ ತೀರ್ಥ ಸ್ನಾನ ಮಾಡಿದರೂ ಕೂಡ ಆತನ ಪಾಪ ಪರಿಹಾರವಾಗುವುದಿಲ್ಲ. ಗುಡಪಾನಗಳೊಳ್ ಅದ್ದೆ ಬೇವಿನ ಫಲಂ ಸ್ವಾದಪ್ಪುದೇ ಹೇಳ್ತಾರೆ ಸೋಮನಾಥ ಕವಿ. ಗುಡಪಾನ ಅಂದರೆ ಬೆಲ್ಲದ ಪಾನಕ. ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿಟ್ಟರೆ ಅದರ ಕಹಿಗುಣ ಹೋಗುವುದಿಲ್ಲವೇ? ಬೇವಿನ ಫಲಂ ಸ್ವಾದಪ್ಪುದೇ, ಸ್ವಾದವಾಗುವುದೇ, ರುಚಿಯಾಗುವುದೇ? ಅದು ಸಿಹಿಯಾಗಲು ಸಾಧ್ಯವಿಲ್ಲ. ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತ. ಆದ್ದರಿಂದ ಲೋಕದಲ್ಲಿ ಮಡಿಯಾದದ್ದು ನಿರ್ಮಲ ಚಿತ್ತ, ಪರಿಶುದ್ಧವಾದದ್ದು ನಿರ್ಮಲ ಚಿತ್ತ, ನಿರ್ಮಲವಾದಂತಹ ಮನಸ್ಸು. ಪರಿಶುದ್ಧ ಮನಸ್ಸನ್ನು ಇಟ್ಟುಕೊಂಡರೆ ಅದೇ ಮಡಿಯಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಪುಲಿಗೆರೆಯ ಸೋಮನಾಥ ಕವಿ ಈ ಪದ್ಯ ಭಾಗದಲ್ಲಿ, ಶತಕ ಭಾಗದಲ್ಲಿ ವರ್ಣಿಸ್ತಾರೆ. ಇಲ್ಲಿಗೆ ಈ ಪದ್ಯ ಭಾಗದ, ಶತಕ ಭಾಗದ ಸಾರಾಂಶಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಿಸಿದ ಹಾಗೆ ಟಿಪ್ಪಣಿಯೂ ಕೂಡ ಬರ್ಬೋದು. ಹಾಗೆ 8 ಅಂಕಗಳ ಪ್ರಶ್ನೆಗಳು ಕೂಡ ಬರ್ತವೆ. 6 ಅಂಕದ ಪ್ರಶ್ನೆಯೂ ಬರ್ತದೆ. 8 ಅಂಕದ ಪ್ರಶ್ನೆಗಳು ಹೀಗೆ ಬರಬಹುದು. ಸೋಮೇಶ್ವರ ಶತಕದಲ್ಲಿ ಪ್ರತಿಪಾದಿತವಾದ ನೀತಿ ಬೋಧನೆಯನ್ನು ವಿವರಿಸಿ, ಅಥವಾ ಸೋಮೇಶ್ವರ ಶತಕದಲ್ಲಿ ವ್ಯಕ್ತವಾದ ತತ್ವ ಪ್ರತಿಪಾದನೆಯನ್ನು ವಿಶದಪಡಿಸಿ. ನಾನು ಏನು ಸಾರಾಂಶ ಹೇಳಿದ್ದೇನೆ ಅದನ್ನೇ ಬರ್ಕೊಂಡು ಬಿಡಿ. ಹಾಗೆ 6 ಅಂಕದ ಪ್ರಶ್ನೆಯಲ್ಲಿ ವ್ಯಕ್ತಿತ್ವ ರೂಪಿಸಿಕೊಳ್ಳುವಲ್ಲಿ ಶತಕ ಪದ್ಯಗಳ ಪ್ರೇರೇಪಿಸುವ ಅಂಶಗಳು ಯಾವುವು ಗುರುತಿಸಿ. ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಮುಂದೆ ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.